ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ವಿದ್ಯಾದಾನಂಚ ದೇಹಿ ಮೇ ವಿದ್ಯಾದಾನಂಚ ದೇಹಿ ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಮ್ಯಾಲೆ ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಶಾರದಾ ದೇವಿ ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ ಮ್ಯಾಲೆ ನಾಲಿಗೆ 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 ಮ್ಯಾಲೆ. ಇದು ಪಲ್ಲವಿ. ನೆಕ್ಸ್ಟ್ ಚರಣ. ಘಿಲು ಘೀಲು ಘೀಲು ಗೆಜ್ಜೆಯ ನಾದ, ಘಿಲು ಘೀಲು ಘೀಲು ಗೆಜ್ಜೆಯ ನಾದ, ನಾದ ಪೊಳೆವ ಅಂದುಗೆ ಪೊಳೆವ ಅಂದುಗೆ ರುಳಿಪೈ ಜನವಿಟ್ಟ ಪುಟ್ಟ ಪಾದ, ಘಿಲು ಘೀಲು ಘೀಲು ಗೆಜ್ಜೆಯ ನಾದ ಪೊಳೆವ ಅಂದುಗೆ ರುಳಿಪೈ ಜನವಿಟ್ಟ ಪುಟ್ಟ ಪಾದ, ಸುರವರನುತ ಪಾದ ಸುರವರನುತ ಪಾದ, ಸರಸಿಜೋದ್ಭವ ವದನ ನಿಲಯಳೆ ಸರಸಿಜೋದ್ಭವ ವದನ ನಿಲಯಳೆ ವದನ ನಿಲಯಳೆ ಸರಸಿಜೋದ್ಭವ ವದನ ನಿಲಯಳೆ, ಕರುಣದಿಂದಲಿ ಪರಿಪಾಲಿಸು ಕರುಣದಿಂದಲಿ ಪರಿಪಾಲಿಸು ಮಾತೆ ಮಾತೆ, ಕರುಣದಿಂದಲಿ ಪರಿಪಾಲಿಸು ಮಾತೆ, ನಲಿದಾಡೆ 1 2 3 4 ನಲಿದಾಡೆ 1 2 3 4 ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ. ನಸುನಾಗೆ ಮುಖವು ನಾಸಾಭರಣ ನಸುನಾಗೆ
ನಸುನಾಗೆ ಮುಖವು ನಾಸಾಭರಣ ಎಸೆವಾ ಕಪೋಲ ಎಸೆವಾ ಕಪೋಲ. ನಸುನಾಗೆ ಮುಖವು ನಾಸಾಭರಣ ಎಸೆವಾ ಕಪೋಲ. ಹೊಸ ಮೂತ್ತಿನ ಛಳ ತುಂಬಿಟ್ಟ ಹೊಸ ಮೂತ್ತಿನ ಛಳ ತುಂಬಿಟ್ಟ ಶ್ರವಣ ಶ್ರವಣ ತಿಲಕವು ಹಸನ ತಿಲಕವು ಹಸನ. ನಸುನಾಗೆ ಮುಖವು ನಾಸಾಭರಣ ಎಸೆವಾ ಕಪೋಲ. ಹೊಸ ಮೂತ್ತಿನ ಚಳ ತುಂಬಿಟ್ಟ ಶ್ರವಣ ತಿಲಕವು ಹಸನ. ಶಶಿ ಸೂರ್ಯರ ಆಭರಣ ಶೋಭಿತಳೆ ಶಶಿ ಸೂರ್ಯರ ಆಭರಣ ಶೋಭಿತಳೆ. ಕುಸುಮ ಮುಡಿದ ಮೂರ್ಧ್ವಜವುಳ್ಳವಳೆ ಕುಸುಮ ಮುಡಿದ ಮೂರ್ಧ್ವಜವುಳ್ಳವಳೆ. ನಲಿದಾಡೆ 1 2 3 4 ನಲಿದಾಡೆ 1 2 3 4 ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ. ಕೊನೆಯ ಚರಣ, 3ನೇ ಚರಣ. ಸ್ವಲ್ಪ ಬದಲಾವಣೆ ನೋಡಿಕೊಳ್ಳಿ. ಶೃಂಗಾರವಾದ ಜಡೆ ಬಂಗಾರ. ಇಲ್ಲಿ ನೋಡ್ಕೊಳ್ಳಿ, ಶೃಂಗಾರವಾದ ಜಡೆ ಬಂಗಾರ. ಮೊದಲಿನ ಚರಣದಲ್ಲಿ ಏನು ಹಾಡಿದ್ದೆವು ನಾವು? ಹಾಗಿಲ್ಲ, ಇಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿ ನಸುನಾಗೆ ಮುಖವು ನಾಸಾಭರಣ ಈ ರೀತಿ ಇತ್ತಲ್ವಾ? ಇಲ್ಲಿ ಬರಬೇಕಾದ್ರೆ ಶೃಂಗಾರವಾದ ಜಡೆ ಬಂಗಾರ ರಾಗೂಠಿ ಚೌರಿ ಹೊಂಗ್ಯಾದಿಗೆ ಗೊಂಡೆ ಮುತ್ತಿನ ಹಾರ ರಂಗು ಮನೋಹರ. ಶೃಂಗಾರವಾದ ಜಡೆ ಬಂಗಾರ, ಅದಷ್ಟು ನೋಡಿಕೊಳ್ಳಿ. ಶೃಂಗಾರವಾದ ಜಡೆ ಬಂಗಾರ. ಮತ್ತಿಂದು ರಾಗೂಟಿ ಚೌರಿ, ಸೇಮ್ ಇದೆ. ರಾಗೂಟಿ ಚೌರಿ. ನೆಕ್ಸ್ಟ್ ನೋಡ್ಕೊಳ್ಳಿ. ಹೊಂಗ್ಯಾದಿಗೆ ಗೊಂಡೆ ಮುತ್ತಿನ ಹಾರ. ಹೊಂಗ್ಯಾದಿಗೆ ಗೊಂಡೆ ಮುತ್ತಿನ ಹಾರ ರಂಗು ಮನೋಹರ. ಓಕೆ, ನೆಕ್ಸ್ಟ್. ಮಂದಗಮನೆ ಅರವಿಂದ ನಯನ ಸಿರಿ. ಮಂದಗಮನೆ ಅರವಿಂದ ನಯನ ಸಿರಿ. ರಂಗವಿಠಲನ ರಂಗವಿಠಲನ. ಈ ರಂಗವಿಠಲ ಅಂಕಿತ, ಆಯ್ತಾ? ಶ್ರೀಪಾದರಾಜರ ಅಂಕಿತ. ಹೇಗೆ ಪುರಂದರದಾಸರದ್ದು ಪುರಂದರ ವಿಠಲ, ಜಗನ್ನಾಥದಾಸರದ್ದು ಜಗನ್ನಾಥ ವಿಠಲ, ವಿಜಯದಾಸರದ್ದು ವಿಜಯ ವಿಠಲ ಅಂತ ಇದೆಯೋ ಹಾಗೆ ಶ್ರೀಪಾದರಾಜರ ಅಂಕಿತ ರಂಗವಿಠಲ. ರಂಗವಿಠಲನ ತೋರೆ ಶುಭಾಂಗಿ. ರಂಗವಿಠಲನ ತೋರೆ ಶುಭಾಂಗಿ. ಶುಭಾಂಗಿ ಇಷ್ಟೇ ಇರೋದು. ಮಂದಗಮನೆ ಅರವಿಂದ ನಯನ ಸಿರಿ. ಮಂದಗಮನೆ ಅರವಿಂದ ನಯನ ಸಿರಿ. ರಂಗವಿಠಲನ ತೋರೆ ಶುಭಾಂಗಿ. ರಂಗವಿಠಲನ ತೋರೆ ಶುಭಾಂಗಿ. ನಲಿದಾಡೆ 1 2 3 4 ನಲಿದಾಡೆ 1 2 3 4. ಇದು ಇಲ್ಲಿ ಗ್ಯಾಪ್ ಕೊಟ್ಕೊಳ್ಬೇಕು. ಯಾವುದಕ್ಕೆ? ತಾಳದ ಮೂಲಕ. ನಲಿದಾಡೆ ಆಗಿ 1 2 3 4 ಹೇಳಿದೆ ಅಲ್ವಾ? ಅಲ್ಲಿ ತಾಳವನ್ನ ಹಾಕಬೇಕು. ನಾವಲ್ಲಿ 1 2 3 4 ಅಂತ ಹೇಳಬೇಕಾಗಿಲ್ಲ, ಆಯ್ತಾ? ಹೇಗೆ ನೋಡಿ. ನಲಿದಾಡೆ ನಲಿದಾಡೆ ನಲಿದಾಡೆ.
ಇಷ್ಟೇ ಇರೋದು. ಆಯ್ತಾ? ಇದಿಷ್ಟು 3 ಚರಣದ್ದು ಅಭ್ಯಾಸ ಆಯಿತು. ಒಮ್ಮೆ ಪಲ್ಲವಿ ಹಾಡ್ತೇನೆ, ಅಲ್ಲಿಗೆ ಮುಗಿಯಿತು. ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ, ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ, ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ, ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ. ನಾಲಿಗೆ ಮ್ಯಾಲೆ, ಅದನ್ನ ಗಮನಿಸಿಕೊಳ್ಳಿ. ನಾಲಿಗೆ ಮ್ಯಾಲೆ, ಲೇ ಮೇಲ್ನ ನೋಟು. ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ, ಮತ್ತಿಂದು ನಾಲಿಗೆ ಮ್ಯಾಲೆ, ನಾಲಿಗೆ ಮ್ಯಾಲೆ. ನಿಲ್ಲಿಸುವಾಗ ಮೇಲೆ ಹೋಗಿ ಅದನ್ನ ಮೇಲ್ನ ಷಡ್ಜದಲ್ಲಿ ಹೋಗಿ ನಿಲ್ಲಿಸುವಂತ ಕ್ರಮ. ಆಯ್ತಾ? ಅಭ್ಯಾಸ ಮಾಡಿ. ಒಳ್ಳೆದಾಗ್ಲಿ. ಶಾರದೆಯನ್ನ ಈ ರೀತಿಯಾಗಿ ಹಾಡಿದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ ಅಲ್ವಾ? ನಮ್ಮ ನಾಲಿಗೆಯಲ್ಲಿ ಇಂಥದೇ ಒಳ್ಳೆಯ ಸಾಹಿತ್ಯಗಳು ನಮ್ಮ ನಾಲಿಗೆಯಿಂದ ಹಾಡಲ್ಪಡಬೇಕು ಅಥವಾ ನಾಮ ಬರಬೇಕು. ಆಗ ಶಾರದೆ ಅಥವಾ ಸರಸ್ವತಿ, ಅವಳ ವಾಸಸ್ಥಾನವೇ ನಾಲಿಗೆ ಅಲ್ವಾ? ಕಿರುನಾಲಿಗೆ ಅಂತ ಇದೆ ನೋಡಿ, ಅಲ್ಲಿ ಸರಸ್ವತಿ ಇದ್ದಾಳೆ. ಸೊ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಅವಳ ಇಂತಹ ಸ್ತುತಿಯನ್ನ ಹೇಳುತ್ತಾ ಇದ್ರೆ ಅವಳು ಅನುಗ್ರಹ ಮಾಡಿಯೇ ಮಾಡ್ತಾಳೆ, ಒಳ್ಳೆದಾಗಿ ಹಾಡಿಸ್ತಾಳೆ. ಹಾಡುವಂತಹ ಆಸಕ್ತಿ, ಆ ಒಂದು ಹಠ, ಅದಕ್ಕೆ ನಾವು ಬದ್ಧರಾಗಿರಬೇಕು. ಖಂಡಿತವಾಗಿ ಅವಳು ನಮಗೆ ಅರಿವಿಲ್ಲದಂತೆ ಹಾಡಿಸ್ತಾಳೆ. ಅಭ್ಯಾಸ ಮಾಡ್ತಾ ಇರಿ, ಖಂಡಿತವಾಗಿ ನಮಗೆ ಒಳ್ಳೆದಾಗ್ತದೆ. ಶಾರದೆಯ ಅನುಗ್ರಹ ಆಗ್ತದೆ, ಯಾವುದೇ ಸಂಶಯ ಬೇಡ.